ಆಸರೆ ಟಿವಿಯ ಪ್ರತಿಯೊಂದು ವೀಕ್ಷಕರಿಗೆ ಸಹ ಕರ್ತನ ನಾಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪ್ರಿಯ ವೀಕ್ಷಕರೇ, ಕಳೆದ ಹಲವಾರು ಸಂಚಿಕೆಗಳಲ್ಲಿ ನಮ್ಮ ದೇವರಾಗಿರುವಂಥ ಕರ್ತನಿಗೆ ಯೇಸು ಸ್ವಾಮಿಗೆ ಇರುವಂಥ ಅನೇಕ ಹೆಸರುಗಳ ಬಗ್ಗೆ, ಅನೇಕ ಆತನ ಗುಣಾತಿಶಯಗಳ ಬಗ್ಗೆ ಇರುವಂಥ ಹೆಸರುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬಂದಿದ್ವಿ. ಅನೇಕ ಎಪಿಸೋಡ್ಗಳಲ್ಲಿ ನೀವು ಇದನ್ನು ನೋಡ್ತಾ ಬಂದಿದ್ದೀರಿ. ಇದು ನಿಮ್ಮೆಲ್ಲರಿಗೂ ಆಶೀರ್ವಾದಕವಾಗಿ ನೆನೆಸ್ತೇನೆ. ಹೌದು ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಆ ಕರ್ತನ ನಾಮದ ಒಂದು ಅತಿಶಯಗಳನ್ನು, ಅದರ ಪ್ರಯೋಜನಗಳನ್ನು, ಅದರ ಅರ್ಥಗಳನ್ನು ನಮಗೆ ತಿಳಿಯಪಡಿಸೋದಕ್ಕಾಗಿ ನಮ್ಮ ಮಧ್ಯದಲ್ಲಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಂ ಬಂದಿರ್ತಾರೆ. ಅವರ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸರೆ ಟಿವಿ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಪಾಸ್ಟರ್ ನಿಮಗೆ ಸ್ವಾಗತ ಬರ್ತೇನೆ. ಪಾಸ್ಟರ್, ಈ ಒಂದು ಕರ್ತನ ನಾಮದ ಎಪಿಸೋಡ್ನ ಭಾಳ ಜನರಿಗೊಂದು ಆಶ್ಚರ್ಯದಾಯಕವಾಗಿತ್ತು ಅಂತ ಕೇಳೋದು ಸಂತೋಷ ಆಗ್ತದೆ. ಪಾಸ್ಟರ್, ನಾವು ಕಳೆದ ಸಂಚಿಕೆಯಲ್ಲಿ ಅನೇಕ ಆತನ ವಿವಿಧವಾಗಿರುವಂಥ ನಾಮಗಳ ಬಗ್ಗೆ ನಾವು ಕಲಿತಾ ಬಂದ್ವಿ. ಪಾಸ್ಟರ್, ಇಂದು ನೀವು ಯಾವ ಒಂದು ಆತನ ಗುಣಾತಿಶಯಗಳ ಬಗ್ಗೆ ಅಥವಾ ಆತನ ನಾಮದ ಬಗ್ಗೆ ನಮಗೆ ತಿಳಿಯಪಡಿಸಕ್ಕೆ ಇಷ್ಟಪಡ್ತೀರಾ? ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಇವತ್ತು ನಾವು ಯೆಹೋವನು ಸಮಾಧಾನದಾಯಕನು ಅಥವಾ ಯೆಹೋವನು ಸಮಾಧಾನ ಪ್ರದನು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಯೆಹೋವನು ಶಾಂತಿದಾಯಕನು. ಅದನ್ನು ಭಾಳ ಪ್ರಸಿದ್ಧವಾದ ಮೂಲ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಯೆಹೋವ ಶಾಲೋಮ್ ಎಂಬಂಥ ಆ ನಾಮದ ಬಗ್ಗೆ ಕಲಿಯುವಂಥದ್ದು ಒಳ್ಳೆಯದು ಎಂಬುದಾಗಿ ನೆನೆಸ್ತೇನೆ. ಯಾಕಂದರೆ ತುಂಬ ಜನ ಯೆಹೋವ ಶಾಲೋಮ್ ಎಂಬುದಾಗಿ ಹಾಡಾಡ್ತಾರೆ. ಅಂದರೆ ಯೆಹೋವನ ಅಥವಾ ದೇವರ ಬೇರೆ ಬೇರೆ ನಾಮಗಳನ್ನು ಹೇಳಿಕೊಂಡು ಹಾಡುಗಳನ್ನು ಹಾಡಿ ದೇವರನ್ನ ಸ್ತುತಿಸ್ತಾರೆ, ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಭಾಳಷ್ಟು ಜನರಿಗೆ ಅದರ ಅರ್ಥಗಳು ಡೀಪಾಗಿ ಗೊತ್ತಿರೋದಿಲ್ಲ. ಇದರಲ್ಲಿ ಭಾಳಷ್ಟು ಅರ್ಥಗಳು ಅಥವಾ ಡೀಪ್ ಆದಂಥ ಅರ್ಥ ಇರುವ ಹಾಗೆ ಅಷ್ಟೇ ಡೀಪಾದ ಆಶೀರ್ವಾದ ಇದೆ. ನಮ್ಮ ಜೀವಿತದಲ್ಲಿ ದೇವರ ಆ ಉಚಿತವಾದ ಆಶೀರ್ವಾದಗಳನ್ನು ಈ ನಾಮಗಳ ಉಚ್ಚಾರ ಮತ್ತು ಪ್ರಾರ್ಥನೆ ಮೂಲಕವಾಗಿ ನಮಗೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾವು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಟೈಟಲ್ ಆಗಿ ಕೊಟ್ಟಿರುವಂಥ ಆ ವಾಕ್ಯದಲ್ಲಿ ಈ ಕರ್ತನ ನಾಮ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದು ಅಂತ. ಈಗ ನೋಡಿ, ಯೆಹೋವ ಶಾಲೋಮ್ ಅಥವಾ ಯೆಹೋವ ನಿಸಿ, ಯೆಹೋವ ರಾಫ, ಈ ಎಲ್ಲ ನಾಮಗಳಲ್ಲಿ ಆ ಒಂದೊಂದು ಫೀಲ್ಡಿಗೆ ಸಂಬಂಧಪಟ್ಟಂಥ ಬಿಡುಗಡೆಗಳು, ಜಯಗಳು, ಅದ್ಭುತಗಳು ಇದ್ದಾವೆ. ನೋಡಿ, ಇವತ್ತು ಈ ಯೆಹೋವ ಶಾಲೋಮ್ ಎಂಬಂಥ ನಾಮ ಯಾಕೆ ಇಷ್ಟೊಂದು ಪ್ರಸ್ತುತವಾಗಿದೆ, ಇಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿದರೆ, ಇವತ್ತು ಸಮಾಧಾನಕ್ಕಾಗಿ ಕಷ್ಟಪಡುವಂಥ ಒಂದು ಲೋಕ. ಸಮಾಧಾನವನ್ನು ಅತ್ಯಂತ ಆಳವಾಗಿ ಅಥವಾ ಅತ್ಯಂತ ಏನಂತ ಹೇಳ್ಬೋದು, ಆಳವಾಗಿ ಆಕಾಂಕ್ಷಿಸುವಂಥ ಒಂದು ಹೆಸರು ಅಥವಾ ಸಂಗತಿ ಸಮಾಧಾನಕ್ಕಾಗಿ ಏನೆಲ್ಲ ಮಾಡ್ತಾರೆ. ಆದರೆ ಸಮಾಧಾನದಾಯಕನಾಗಿರುವಂಥ ನಮ್ಮ ದೇವರು ಸಮಾಧಾನ ಕೊಡ್ತಾನೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಹಾಗಾಗಿ ಇನ್ನು ನೋಡಿ, ದೇವರ ಬಗ್ಗೆ ಗೊತ್ತಿದ್ದಂಥವರಿಗೂ ಕೂಡ ಕೆಲವೊಬ್ಬರಿಗೆ ದೇವರೇ ನಮಗೆ ಸಮಾಧಾನ ಕೊಡ್ತಾರೆ ಎಂಬಂಥದ್ದು ಗೊತ್ತಿಲ್ಲ. ಹಾಗಾಗಿ ಈ ನಾಮವನ್ನು ಕಲಿಯುವಂಥದ್ದು ಬಹಳ ಉತ್ತಮ. ಇವತ್ತು ಅದಕ್ಕಾಗಿ ನಾವೊಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯ ಅದರ 24ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಒಫ್ರದಲ್ಲಿರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯೇಜರ್ ಗೋತ್ರದವರ ಒಫ್ರದಲ್ಲಿರುತ್ತದೆ. ನೋಡಿ, ಇದರ ಹಿನ್ನೆಲೆ ಏನಂದರೆ, ಆ ಕಾಲದಲ್ಲಿ ಮಿದ್ಯಾನ್ಯರು ಇಸ್ರಾಯೇಲ್ಯರನ್ನು ಆಳ್ತಾಯಿದ್ರು. ಯಾಕಂದರೆ ಮಿದ್ಯಾನ್ಯರು ಇಸ್ರಾಯೇಲರ ಮೇಲೆ ದೊರೆತನ ಮಾಡ್ತಾಯಿದ್ರು. ಕಾರಣ, ಇಸ್ರಾಯೇಲ್ಯರು ಪಾಪ ಮಾಡಿ ದೇವರಿಂದ ದೂರ ಹೋಗಿದ್ದರು. ಇದು ಇನ್ನು ನ್ಯಾಯಸ್ಥಾಪಕರ ಕಾಲ ಅನ್ನುವಂಥ ಆ ಒಂದು ಸಮಯಕ್ಕೆ ಹೆಚ್ಚು ಕಡಿಮೆ ಒಂದು 350-400 ವರ್ಷಗಳು ಇದ್ದಂಥ ಕಾಲ. ಆ ಕಾಲಕ್ಕೆ ದೇವರ ಆಳ್ವಿಕೆ, ದೇವಾಧಿಪತ್ಯದ ಕಾಲ ಎಂಬುದಾಗಿ ಹೇಳ್ತಾರೆ. ಅಂದರೆ ಇಸ್ರಾಯೇಲ್ಯರಿಗೆ ಮನುಷ್ಯರಾಗದಂಥ ಅರಸರುಗಳು ಇರಲಿಲ್ಲ. ದೇವರೇ ಅವರಿಗೆ ಅರಸನಾಗಿದ್ದನು ಮತ್ತು ದೇವರು ತನ್ನ ಭಕ್ತರಾದಂಥ ನ್ಯಾಯಸ್ಥಾಪಕರನ್ನು ಮಧ್ಯದಲ್ಲಿ ಎಬ್ಬಿಸಿ ಅವರ ಮೂಲಕವಾಗಿ ನ್ಯಾಯ ವಿಚಾರಣೆ, ಸಮಾಧಾನವನ್ನು ದೇಶದಲ್ಲಿ ಮಾಡ್ತಾಯಿದ್ರು. ಈಗ ಕೆಲವು ಕಾಲಗಳಲ್ಲಿ ನ್ಯಾಯಸ್ಥಾಪಕರು ಕೂಡ ಇರ್ತಿರಲಿಲ್ಲ ದೇಶದಲ್ಲಿ. ಅವರು ಪ್ರಾರ್ಥನೆ, ದೇವರ ಆರಾಧನೆ, ದೇವರ ವಾಕ್ಯದಲ್ಲಿ ನೆಲೆಗೊಂಡಂಥ ಟೈಮಲ್ಲಿ ನ್ಯಾಯಸ್ಥಾಪಕರು ಕೂಡ ಬೇಡ ದೇಶದಲ್ಲಿ. ಅಷ್ಟು ಸಮಾಧಾನ ಇರ್ತಾಯಿತ್ತು. ಯಾವ ಜಗಳಗಳಿಲ್ಲ, ಕಲಹಗಳಿಲ್ಲ.
ಎಲ್ಲರಲ್ಲಿ ಉಜ್ಜೀವನ, ರಿವೈವಲ್ ಇರ್ತಿತ್ತು. ಪವಿತ್ರಾತ್ಮ ಭರಿತರಾಗಿ ದೇವರ ಆರಾಧನೆ ಮಾಡ್ತಾಯಿದ್ರು. ಆದರೆ ಯಾರೂ ನಾಯಕರು ಇಲ್ಲದಂಥ ಕಾಲದಲ್ಲಿ ಕೆಲವೊಮ್ಮೆ 20 ವರ್ಷ 40 ವರ್ಷ ಒಂದು ಟೈಮಲ್ಲಿ ನೋಡ್ತೇವೆ. ಯಹೂದ ಎಂಬಂಥ ಒಬ್ಬ ನ್ಯಾಯಸ್ಥಾಪಕರ ಕಾಲದ ನಂತರ 80 ವರ್ಷಗಳ ಕಾಲ ಸಮಾಧಾನ ಇತ್ತು ಎಂಬುದಾಗಿ. ಸಮಸ್ಯೆಗಳೇ ಇಲ್ಲ. ನಿಧಾನವಾಗಿ ಸಮಾಧಾನದ ಕಾಲದ ಕೊನೆಗೆ ಬರುವಾಗ ಏನಾಗ್ತದೆ, ಇವರು ದೇವರನ್ನ ಬಿಟ್ಟು, ದೇವರ ಆರಾಧನೆ ಬಿಟ್ಟು, ದೇವರ ವಾಕ್ಯ ಬಿಟ್ಟು ದೂರ ಹೋಗಿ ಅನ್ಯ ದೇವತೆಗಳ ಹಿಂದೆ ಹೋಗಿ, ಮಾಟ ಮಂತ್ರಗಳ ಹಿಂದೆ ಹೋಗಿ, ಕೊಲೆ, ವ್ಯಭಿಚಾರ, ಈ ರೀತಿ ಪಾಪಗಳ ಹಿಂದೆ ಹೋಗುವಂಥದ್ದನ್ನು ನೋಡ್ತೇವೆ. ಕೊನೆಗೆ ದೇವರು ಅವ್ರನ್ನ ಏನು ಮಾಡ್ತಿದ್ರು, ಶಿಕ್ಷಿಸ್ತಾಯಿದ್ರು. ಹೇಗೆ ಶಿಕ್ಷೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ರೋಗಗಳು ಬರ್ತಾಯಿತ್ತು. ಇನ್ನೂ ಕೆಲವೊಮ್ಮೆ ಏನಾಗ್ತಿತ್ತು ಅಂತ ಹೇಳಿದರೆ, ಶತ್ರು ದೇಶಗಳ ಕೈಗೆ ಇವ್ರನ್ನ ಕೊಟ್ಬಿಡ್ತಿದ್ರು. ಅವರು ಇವರ ಮೇಲೆ ಆಳ್ವಿಕೆ ಮಾಡ್ತಾ ಇವ್ರನ್ನ ತುಂಬ ಕುಗ್ಗಿಸಿ ಬಿಡ್ತಾಯಿದ್ರು, ಸಾಕು ಮಾಡಿಬಿಡ್ತಾಯಿದ್ರು. ಅಂಥ ಸಂದರ್ಭಗಳಲ್ಲಿ ಈ ಇಸ್ರಾಯೇಲ್ಯರು ದೇವರ ಹತ್ರ ಮೊರೆ ಇಟ್ಟಾಗ ದೇವರು ಅವರಿಗೆ ಮತ್ತೆ ನ್ಯಾಯಸ್ಥಾಪಕರನ್ನ ರಕ್ಷಕರು ಅಂತ ಹೇಳ್ತಾರೆ, ಎಬ್ಬಿಸಿ ಕೊಡ್ತಾಯಿದ್ರು. ಅವರ ಮೂಲಕವಾಗಿ ಆ ಶತ್ರುಗಳ ಒಂದು ಬಂಧನದಿಂದ ಇವರಿಗೆ ಬಿಡುಗಡೆ ಆಗ್ತಾಯಿತ್ತು. ಯುದ್ಧ ಮಾಡಿ ಅಥವಾ ಏನೇನೋ ಕಾರ್ಯಗಳ ಮೂಲಕ ಬಿಡುಗಡೆ ಆಗ್ತಾಯಿತ್ತು. ಇವರು ಮತ್ತೆ ಕೆಲವೊಮ್ಮೆ 20 ವರ್ಷ 10 ವರ್ಷ 50 ವರ್ಷ ದೇವರನ್ನ ಆರಾಧನೆ ಮಾಡ್ತಾಯಿದ್ರು, ಮತ್ತೆ ಕೂಡ ಬಿಟ್ಟು ಹೋಗ್ತಾಯಿದ್ರು. ಮತ್ತು ಈಗ ಇಲ್ಲಿ ಏನಾಗ್ತಾಯಿದೆ ಅಂತ ಹೇಳಿದರೆ, ಮಿದ್ಯಾನ್ಯರ ಆಳ್ವಿಕೆ. ಯಾಕಂದರೆ ಇಸ್ರಾಯೇಲ್ಯರ ಪಾಪದಿಂದಾಗಿ ಅವರು ಇವರಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು, ಇವರ ತೋಟಗಳನ್ನೆಲ್ಲ ವಶ ಮಾಡಿಕೊಂಡು, ಇವರ ಹೊಲಗದ್ದೆಗಳನ್ನು ವಶ ಮಾಡಿಕೊಂಡು, ಮನೆಗಳನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು, ಹತೋಟಿಗೆ ತೆಗೆದುಕೊಂಡು, ಈಗ ಇಸ್ರಾಯೇಲ್ಯರು ಊರು ಬಿಟ್ಟು ಓಡಿ ಹೋಗ್ತಕ್ಕಂಥ ಪರಿಸ್ಥಿತಿ ಆಯಿತು. ಕಾಡುಗಳಲ್ಲಿ, ಗುಹೆಗಳಲ್ಲಿ ಅವರು ಕದ್ದು ಮುಚ್ಚಿ ಇರುವಂಥ ಒಂದು ಪ್ರಸಂಗ. ಈಗ ಗಿದಿಯೋನು ಕೂಡ ಏನು ಮಾಡ್ತಾ ಇದ್ದಾನೆ, ಉಳಿದವರು ಓಡೋಗಿದ್ರು, ಇವನು ಹೋಗದೆ ಇವನು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ 6ನೇ ಅಧ್ಯಾಯದಲ್ಲಿ ಅದರ 11ನೇ ವಾಕ್ಯದಲ್ಲಿ, ಅವನ ಮಗನಾದ ಗಿದಿಯೋನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು ಎಂಬುದಾಗಿ. ಇವನು ಕದ್ದು ಮುಚ್ಚಿ ಗೋಧಿಯನ್ನು ಬಡಿಯುತ್ತಾ ಇವನು ವಿಚಾರ ಮಾಡ್ತಾ, ದೇವರು ನಮ್ಮ ಸಂಗಡ ಇದ್ದರೆ ಯಾಕೆ ಇದೆಲ್ಲ ಆಗ್ತಾಯಿತ್ತು, ಈ ರೀತಿ ಎಲ್ಲ ವಿಚಾರ ಮಾಡ್ತಾ ಗೋಧಿನ ಬಡಿತಾ ಇರುವಾಗ ದೇವದೂತನು ಆತನಿಗೆ ದರ್ಶನ ಕೊಟ್ಟು ಆತನೊಂದಿಗೆ ಮಾತನಾಡಿ, ಪರಾಕ್ರಮಶಾಲಿಯೇ, ಈ ರೀತಿಯಾಗಿ ಉಚ್ಚಾರ ಮಾಡಿ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾರೆ. ಈ ವಿಷಯಗಳನ್ನು ತಿಳಿಸ್ತಾರೆ. ಅಲ್ಲಿ ತುಂಬ ವಿಷಯಗಳಿದ್ದಾವೆ. ಯೆಹೋವನು ನಿನ್ನ ಸಂಗಡ ಇದ್ದಾನೆ, ಪರಾಕ್ರಮಶಾಲಿ ಯೆಹೋವನು ನಿನ್ನ ಸಂಗಡ ಇದ್ದಾನೆ, ಹೀಗೆಲ್ಲ ಮಾತಾಡಿಕೊಂಡು 14ನೇ ವಾಕ್ಯದಲ್ಲಿ, ಹೋಗು, ನಾನು ನಿನ್ನನ್ನು ಕಳುಹಿಸ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲ್ಯರನ್ನು ಮಿದ್ಯಾನ್ಯರ ಕೈಯಿಂದ ಬಿಡಿಸು, ಈ ರೀತಿಯಾಗಿ ಹೇಳಿ ಕಳಿಸ್ತಾನೆ. ಆಗ ಆತ ಹೇಳ್ತಾನೆ, ನಾನು ಹೇಗೆ ಹೋಗೋದು, ನನ್ನ ಶಕ್ತಿ ಕಡಿಮೆ, ನನ್ನ ಕುಟುಂಬ ಚಿಕ್ಕದು, ನನ್ನ ಕುಲವೇ ಇಡೀ ಇಸ್ರಾಯೇಲ್ಯರಲ್ಲಿ ಚಿಕ್ಕದು. ಇಂಥ ಚಿಕ್ಕವನಾಗಿರೋ ನಾನು ಹೋಗಿ ಮಿದ್ಯಾನ್ಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದು ಹೇಗೆ? ನೋಡಿ, ಈ ರೀತಿ ಎಲ್ಲ ಕೇಳ್ತಾನೆ. ಕೊನೆಗೆ ಏನಾಗ್ತದೆ, ಅಲ್ಲಿ ಅನೇಕ ಸಂಗತಿಗಳು ನಡೀತವೆ. ಅಲ್ಲಿ ನಡೆದಂಥ ಸಮಯದಲ್ಲಿ 19ನೇ ವಾಕ್ಯದಿಂದ ನೋಡ್ತೇವೆ, ಈತ ಒಬ್ಬ ದೇವರ ಮನುಷ್ಯ, ಪ್ರವಾದಿ ಎಂಬುದಾಗಿ ತಿಳಿದುಕೊಂಡು ಆತ ಹೇಳ್ತಾನೆ, ನಾನು ಹೋಗಿ ರೊಟ್ಟಿಯನ್ನು ಮತ್ತು ಸಾರನ್ನು ತೆಗೆದುಕೊಂಡು ಬರ್ತೇನೆ. ಈ ರೀತಿ ಮಾತುಗಳನ್ನು ಹೇಳುವಾಗ, ಆಯಿತು ಹೋಗಿ ತೊಗೊಂಡು ಬಾ. ಈಗ ತೊಗೊಂಡು ಬಂದಾಗ 20ನೇ ವಾಕ್ಯದಲ್ಲಿ ನೋಡ್ತೇವೆ, ದೇವದೂತು ಅಂತ ಆಗ ಅವನಿಗೆ ಗಿದ್ಯೋನನಿಗೆ ಗೊತ್ತಿಲ್ಲ. ಅದನ್ನು ನೀನೇನು ಮಾಡು, ಆ ಬಂಡೆಯ ಮೇಲಿಟ್ಟು ರಸವನ್ನು ಸಾರನ್ನು ಹೊಯ್ ಅಂತ ಹೇಳ್ತಾನೆ. ಈಗ ಆತ ಹಾಗೆ ಮಾಡ್ತಾನೆ. ಆಗ ತನ್ನ 21ನೇ ವಾಕ್ಯದಲ್ಲಿ ನೋಡ್ತೇವೆ, ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗೂ ಮಾಂಸಕ್ಕೂ ಮುಟ್ಟಿಸಲು ಬಂಡೆಯೊಳಗಿಂದ ಬೆಂಕಿ ಹೊರಟು ಬಂದು ಎರಡನ್ನು ದಹಿಸಿಬಿಟ್ಟಿತ್ತು. ಯೆಹೋವನ ದೂತನು ಅದೃಶ್ಯನಾದನು. ಇದು ಇದರ ಹಿನ್ನೆಲೆ. ಈಗ ಅಲ್ಲಿ ನೋಡ್ತೇವೆ 22ನೇ ವಾಕ್ಯದಲ್ಲಿ, ಗಿದಿಯೋನನು, ಅಯ್ಯೋ ಕರ್ತನೇ ಯೆಹೋವನೇ, ಅಂದರೆ ಭಯಪಟ್ಟು, ಅಯ್ಯೋ ಕರ್ತನೇ ಯೆಹೋವನೇ, ಯೆಹೋವನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟನಲ್ಲ ಎಂದು ಕೂಗಿದನು. ಅಂದರೆ ಆ ಕಾಲದ ಒಂದು ವಿಚಾರ ಏನಿತ್ತು ಅಂತ ಹೇಳಿದರೆ, ದೇವರನ್ನು ಅಥವಾ ದೇವದೂತರನ್ನು ನೋಡಿಬಿಟ್ರೆ ಸಾಯ್ತಾನೆ ಅಂತ. ಯಾಕಂದರೆ ಅವರು ಆ ರೀತಿ ವಿಚಾರ ಮಾಡಿದ್ದಕ್ಕೆ ಕಾರಣವೂ ಇತ್ತು. ದೇವರು ಮಹಾಪರಿಶುದ್ಧನು, ನಾವು ಪಾಪಿಗಳಾಗಿರುವಂಥವು. ಪಾಪಿಗಳು ದೇವರನ್ನ ನೋಡಿಬಿಟ್ರೆ ಅವರ ಪಾಪದಿಂದಾಗಿ, ಅಥವಾ ಮನುಷ್ಯರು ಪಾಪಿಗಳು, ಎಲ್ಲರೂ ಪಾಪಿಗಳೇ, ಪಾಪದಿಂದಾಗಿ ಪರಿಶುದ್ಧನಾದ ದೇವರ ಮಹಿಮೆಯಲ್ಲಿ ಸುಟ್ಟೋಗ್ಬಿಡ್ತಾರೆ ಅಂತ. ಆತನ ಆ ಒಂದು ತೇಜಸ್ಸಿನಲ್ಲಿ, ಆತನ ಆ ಒಂದು ಪ್ರಭೆಯಲ್ಲಿ, ಆ ಬೆಂಕಿ ಆತನಿಂದ ಬರುವಂಥ ಮಹಿಮೆಯಿಂದ ಸುಟ್ಟೋಗ್ಬಿಡ್ತಾರೆ. ಇವನೇನು ವಿಚಾರ ಮಾಡ್ತಾರೆ, ಅಯ್ಯೋ ದೇವರೇ ಯೆಹೋವನೇ, ನಾನು ದೇವದೂತನ ಮುಖಾಮುಖಿಯಾಗಿ ನೋಡಿಬಿಟ್ಟಿದ್ದೇನಲ್ಲ, ನಾನು ಸತ್ತೋಗ್ಬಿಡ್ತೇನೆ ಅಂತ. ಅಂದರೆ ಮೊದಲು ನೋಡಿ ಆಗಿದೆ, ಗೊತ್ತಾಗಲಿಲ್ಲ. ಕೊನೆಗೆ ಗೊತ್ತಾಯಿತು ಈತ ದೇವದೂತ. ಅಂದರೆ ಅದೇ ನಾನು ಅದನ್ನು ಚುಟುಕಾಗಿ ಹೇಳಿದ್ದೇನೆ ಅಷ್ಟೇ.
ದೇವದೂತ ಅಷ್ಟೊತ್ತು ಮಾತಾಡಿ, ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ. ನಂತರ ಹೇಳ್ತಾನೆ, ಈ ಬಲದಿಂದ ಹೋಗು, ಮಿದ್ಯಾನ್ಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸು. ಅದು ಹೇಗೆ ಸಾಧ್ಯ? ನನ್ನ ಕುಲ ಚಿಕ್ಕದು, ನನ್ನ ಮನೆ ಚಿಕ್ಕದು, ನಾನು ಅಲ್ಪನು, ಇಂಥ ಅಲ್ಪನಾಗಿರೋ ನಾನು ಮಿದ್ಯಾನ್ಯರಾಗಿರುವಂಥ ಅಷ್ಟು ದೊಡ್ಡ ಶತ್ರುಗಳ ಕೈಯಿಂದ ಈ ನಮ್ಮ ದೇಶವನ್ನು ಬಿಡಿಸಲಿಕ್ಕೆ ಆಗುತ್ತಾ? ನಾನು ಒಬ್ಬನೇ ಏನು ಮಾಡಲಿಕ್ಕೆ ಆಗ್ತದೆ? ಇಲ್ಲ, ಹಾಗಲ್ಲ. ಈಗ ಮಾತುಕತೆಗಳು ನಡೀತವೆ. ಕೊನೆಗೆ ಆತನಿಗೆ 16ನೇ ವಾಕ್ಯದಲ್ಲಿ, ನಿನ್ನ ಸಂಗಡ ಯೆಹೋವನು ಇರುವುದರಿಂದ ನೀನು ಒಬ್ಬ ವ್ಯಕ್ತಿಯನ್ನು ಸೋಲಿಸಿದಾಗಿ ನೀನು ಇಡೀ ಮಿದ್ಯಾನ್ಯರನ್ನು ಸೋಲಿಸಿ ಬಿಡುತ್ತಿ. ಇದೆಲ್ಲ ಹೇಳುವಾಗ, ಆಯಿತು ಸ್ವಾಮಿ, ನಾನು ಮನೆಗೆ ಹೋಗಿ ನಿನಗೆ ಊಟ ಅಂದರೆ ರೊಟ್ಟಿ ಮತ್ತು ಊಟವನ್ನು ತಂದು ಕೊಡ್ತೇನೆ. ಆಯಿತು, ತೊಗೊಂಡು ಬಾ. ತಂದಾಗ, ಆಯ್ತು ನಾನು ಊಟ ಮಾಡೋದಿಲ್ಲ, ಅದನ್ನು ಕಲ್ಲಿನ ಮೇಲೆ ಇಡು, ಸಾರನ್ನು ಅದರ ಮೇಲೆ ಹೊಯ್. ಈಗ ಆತ ಹೇಳಿದಾಗ ಏನು ಮಾಡ್ತಾನೆ, ಆವಾಗ ಕೈ ಕೋಲನ್ನು ಚಾಚಿ ಅದನ್ನು ಮುಟ್ಟಿಸುವಾಗ ಬಂಡೆ ಒಳಗಿದ್ದು ಬೆಂಕಿ ಬಂದು ದಹಿಸಿ ಬಿಟ್ಟಿತ್ತು. ಆ ಹೊಗೆಯ ಒಳಗೆ ಏನಾಯಿತು ಅಂತ ಹೇಳಿದರೆ, ಈ ದೇವದೂತನು ಕೂಡ ಅಪ್ರತ್ಯಕ್ಷನಾಗಿ ಬಿಡ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ, ಇಷ್ಟೊತ್ತು ನನ್ನೊಂದಿಗೆ ಮಾತಾಡಿದ್ದು ದೇವದೂತನು. ಆಗ ಅವನು ಕೂಗ್ತಾನೆ, ಅಯ್ಯೋ ದೇವರೇ, ಯೆಹೋವನೇ, ನಾನು ದೇವದೂತನ ನೋಡಿಬಿಟ್ಟಿದ್ದೇನೆ, ಸತ್ತೋಗ್ಬಿಡ್ತೇನಲ್ಲ ಅಂತ. ನೋಡಿ, ದೇವದೂತ ಇದು ಒಂದು ಕಡೆ ಅಲ್ಲ, ತುಂಬ ಕಡೆಗಳಲ್ಲಿ ಇದ್ದಾವೆ ಹೀಗೆ ಸತ್ಯವೇದದಲ್ಲಿ. ಅಂದರೆ ಅವರ ವಿಚಾರ ಏನಿತ್ತು, ದೇವರನ್ನು ನೋಡಿಬಿಟ್ರೆ ಸತ್ತೋಗ್ಬಿಡ್ತೇವೆ ಅಂತ. ಆದರೆ ದೇವರು ಸಾಯಿಸೋದಕ್ಕೆ ಬಂದವನಲ್ಲ. ನೋಡಿ, ಒಂದು ಸಲ ಯೇಸು ಸ್ವಾಮಿ ಲೋಕದಲ್ಲಿ ಮನುಷ್ಯರಾಗಿ ಬಂದಿದ್ದಂಥ ಸಮಯದಲ್ಲಿ ಅವರು ಸಮಾರ್ಯದ ಒಂದು ಊರಿನ ಮೂಲಕ ದಾಟಿ ಹೋಗ್ತಾ ಇದ್ದಾರೆ. ಆ ಊರಿನವರು ತಗೊಳ್ಳಿಲ್ಲ. ಆಗ ಈ ಯಾಕೋಬ ಯೋಹಾನರು ಯೇಸು ಸ್ವಾಮಿ ಹತ್ರ ಬಂದ್ಕೊಂಡು ಹೇಳ್ತಾ ಇದ್ದಾರೆ, ಸ್ವಾಮಿ, ಏಲಿಯನು ಮಾಡಿದ ಹಾಗೆ, ಫುಟ್ ನೋಟ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು, ಏಲಿಯನು ಮಾಡಿದ ಹಾಗೆ ಪರಲೋಕದಿಂದ ಬೆಂಕಿಯನ್ನು ಇಳಿಸಿ ಊರನ್ನು ಸುಟ್ಟು ಹಾಕಿಸಿ ಬಿಡೋಣ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ನೀವೆಂಥ ಆತ್ಮಕ್ಕೆ ವಿಧೇಯರಾಗಿದ್ದರೆ ನಿಮಗೆ ಗೊತ್ತಿಲ್ಲ. ಮನುಷ್ಯಕುಮಾರನು ಸಾಯಿಸೋದಕ್ಕೆ ಬರಲಿಲ್ಲ, ರಕ್ಷಿಸುವುದಕ್ಕೆ ಬಂದಿದ್ದಾನೆ ಅಂತ. ನೋಡಿ, ಹಳೆ ಒಡಂಬಡಿಕೆ ಅಥವಾ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ದೇವರು ಪ್ರತ್ಯಕ್ಷರಾಗಿ ಯಾರನ್ನು ಎಂದು ಸಾಯಿಸಲಿಲ್ಲ. ಆದರೆ ಜನ ಹಳೆ ಒಡಂಬಡಿಕೆಯಲ್ಲಿ ಹಾಗೆ ನಂಬಿದ್ರು, ದೇವರನ್ನು ನೋಡಿಬಿಟ್ರೆ ನಾವು ಸತ್ತೋಗ್ಬಿಡ್ತೇವೆ ಅಂತ. ಅದಕ್ಕೆ ಅಯ್ಯೋ ಬೇಡ. ನೋಡಿ, ಈಗ ಸಿನಾಯಿ ಬೆಟ್ಟದಲ್ಲಿ ದೇವರ ಮಹಿಮೆ ಇಳಿದು ಬಂದಾಗ ದೊಡ್ಡ ತುತೂರಿ ಧ್ವನಿ ಕೇಳಿಸ್ತಾ ಉಂಟು, ಗುಡುಗು ಕೇಳಿಸ್ತಾ ಉಂಟು, ಕಾರ್ಗತ್ತಲೆ ನೋಡ್ತಾ ಇದ್ದಾರೆ, ಬೆಳಕು ನೋಡ್ತಾ ಇದ್ದಾರೆ, ಮಿಂಚು ನೋಡ್ತಾ ಇದ್ದಾರೆ, ಎಲ್ಲ ಮಿಕ್ಸ್ ಆಗಿ ನೋಡಿ ದೇವರು ಎಲ್ಲ ಇಡೀ ಇಸ್ರಾಯೇಲಿಗೆ 30-40 ಲಕ್ಷ ಜನರಿಗೆ ತೋರಿಸ್ತಾ ಇದ್ದಾರೆ. ಆಗ ಮೋಶೆ ಒಳಗೆ ಹೋಗ್ತಾ ಇದ್ದಾರೆ. ಈಗ ಜನ ಬಂದ್ಕೊಂಡು ಹೇಳ್ತಾರೆ, ಅಯ್ಯೋ ಮೋಶೆ, ದಯವಿಟ್ಟು ಪ್ಲೀಸ್, ದೇವರು ಏನು ಮಾತಾಡೋದಿದ್ರು ನಿನ್ನ ಹತ್ರನೇ ಮಾತಾಡಲಿ, ನೀನು ನಮ್ಮ ಹತ್ರ ಮಾತಾಡೋ, ನಾವು ಕೇಳ್ತೇವೆ. ದೇವರು ನಮ್ಮೊಂದಿಗೆ ಮಾತಾಡೋದು ಬೇಡ, ದೇವರನ್ನು ನೋಡಲಿಕ್ಕೆ ನಮಗೆ ಕೆಪಾಸಿಟಿ ಇಲ್ಲ, ನಾವು ಸತ್ತೋಗ್ಬಿಡ್ತೇವೆ ಅಂತ. ಆಯಿತು, ದೇವರು ಒಪ್ಕೊಂಡ್ರು, ಆಯಿತು, ಅದು ಒಳ್ಳೆಯದೇ, ಆಯಿತು, ನೀನು ಬಾ, ನಿನ್ನೊಂದಿಗೆ ಮಾತಾಡ್ತೇನೆ ಅಂತ. ಅಂದರೆ ಜನರ ವಿಚಾರ. ಆದರೆ ಈಗ ದೇವರು ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಾನು ನಿಮಗೆ ಹಾನಿ ಮಾಡುವವನಲ್ಲ, ನಾನು ನಿಮಗೆ ಸಮಾಧಾನ ಕೊಡುವವನು. ನೋಡಿ, ಅಲ್ಲಿ ನೋಡ್ತೇವೆ 23ನೇ ವಾಕ್ಯದಲ್ಲಿ, ಆದರೆ ಯೆಹೋವನು ಅವನಿಗೆ ಸಮಾಧಾನದಿದ್ದರೂ ಹೆದರಬೇಡ, ನೀನು ಸಾಯೋದಿಲ್ಲ ಅಂದನು. ಗಿದ್ಯೋನನು ಅಲ್ಲಿ ಯೆಹೋವನಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಇಂದಿನವರೆಗೆ ಅಬಿಯೆಜರನವರ ಗೋತ್ರದವರ ಒಪ್ರದಲ್ಲಿರುತ್ತದೆ. ಅಂದರೆ ವಿಷಯ, ದೇವರು ಪ್ರತ್ಯಕ್ಷನಾಗಿ ಬಂದದ್ದು ಸಾಯಿಸುವುದಕ್ಕೋಸ್ಕರ ಅಲ್ಲ, ಬದುಕಿಸುವುದಕ್ಕೋಸ್ಕರ, ಅಥವಾ ಸಮಾಧಾನ ಕೊಡುವುದು. ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಇದು ತುಂಬ ಅರ್ಥ ಆಗ್ತದೆ. ಹೊಸ ಒಡಂಬಡಿಕೆಗೆ ನಾವು ಈ ವಾಕ್ಯವನ್ನು ತೆಗೆದುಕೊಂಡು ಧ್ಯಾನ ಮಾಡಲಿಕ್ಕೆ ಬರಲಿಕ್ಕಿದ್ದೇವೆ. ಅಲ್ಲಿ ಇದನ್ನು ಚಂದವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ದೇವರು ಸಮಾಧಾನ ಕೊಡುವಂಥ ದೇವರಾಗಿದ್ದಾನೆ. ಆತ ನೋಡಿ, ಯೇಸು ಸ್ವಾಮಿ, ನಾನು ಆಗಲೇ ಹೇಳಿದೆ, ಈ ಲೋಕಕ್ಕೆ ಯೇಸು ಸ್ವಾಮಿ ಬಂದದ್ದೇ ನಮಗೆ ಸಮಾಧಾನ ಉಂಟು ಮಾಡಲಿಕ್ಕೆ, ನಮಗೆ ಶಾಂತಿ ಉಂಟು ಮಾಡಲಿಕ್ಕೆ, ನಮ್ಮನ್ನು ಸಾಯಿಸಲಿಕ್ಕೆ ಅವರು ಬಂದಿದ್ದಲ್ಲ. ಸಾಯಿಸುವುದಾದರೆ ಎಂದೂ ಸಾಯಿಸ್ಬೋದಿತ್ತು. ನೋಡಿ, ನಾವು ಮಾಡುವಂಥ ಕ್ರಿಯೆಗಳನ್ನು ನೋಡಿದರೆ, ನಮ್ಮ ವರ್ತನೆಗಳನ್ನು ನೋಡಿದರೆ, ನಮ್ಮ ಕಾರ್ಯಾದಿಗಳನ್ನು ನೋಡುವುದಾದರೆ ನಾವು ಇದಕ್ಕಿಂತ ಎಷ್ಟೋ ಹಿಂದೆ ಸಾಯಬೇಕಿತ್ತು. ಆತ ನಮ್ಮನ್ನು ಸಾಯಿಸಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಈಗ ಒಬ್ಬನಿಗೆ ಸಾವು ಸಂಭವಿಸಿದರೆ ಅಥವಾ ಆತ್ಮಿಕವಾಗಿ ಸತ್ತು ಹೋಗಿ ಕೊನೆಗೆ ನರಕಕ್ಕೆ ಹೋದರೆ ಅದನ್ನೇ ನಿಜವಾಗಿ ಮರಣ ಅಂತ ಹೇಳುವಂಥದ್ದು. ಅದು ಅವನು ಬೆಳಕು ಲೋಕಕ್ಕೆ ಬಂದಿದ್ದರು ಅಥವಾ ಕ್ರಿಸ್ತನ ಲೋಕಕ್ಕೆ ಬಂದಿದ್ದರು, ಸಮಾಧಾನದಾಯಕನ ಲೋಕಕ್ಕೆ ಬಂದಿದ್ದರು, ಅವನನ್ನು ಸ್ವೀಕಾರ ಮಾಡದೇ ಇದ್ದಿದ್ದರಿಂದ ಇವನು ತಾನಾಗಿ ಹೋಗ್ತಾ ಇದ್ದಾನೆ. ದೇವರಾಗಿ ಕಳಿಸ್ಬೇಕು ಅಂತ ಇಲ್ಲ, ದೇವರಿಗೆ ಆತನನ್ನು ರಕ್ಷಿಸಬೇಕು ಅನ್ನೋದೇ ಆಸೆ. ಅದಕ್ಕೋಸ್ಕರ ತನ್ನ ಪ್ರಾಣ ಕೊಟ್ಟಿದ್ದಾನೆ. ಇವನ್ ತನ್ನ ಸ್ವಂತ ಆದರೆ ದೇವರು ಯಾರಿಗೆ ಬಲವಂತ ಮಾಡೋದು ಖಂಡಿತವಾಗಿಲ್ಲ. ನೋಡಿ, ದೇವರು ರಕ್ಷಣೆ ಮಾರ್ಗವನ್ನು ಓಪನ್ ಆಗಿ ಇಟ್ಟಿದ್ದಾರೆ. ಒತ್ತಾಯಪೂರ್ವಕವಾಗಿ ತಂದರೆ ಅದು ಆ ಒಂದು ಮನಸಾರೆ ಬಂದದಲ್ಲ, ಗತಿ ಇಲ್ಲ, ಅವಕಾಶ ಇಲ್ಲ ಅಂತ ಬಂದಿದ್ದಾನೆ. ಆದರೆ
ಎಲ್ಲ ಅವಕಾಶಗಳು ಪಾಪ ಮಾಡಲಿಕ್ಕೂ ದೇವರನ್ನ ಬಿಟ್ಟು ಬಿಡಲಿಕ್ಕೂ ಅವಕಾಶ ಇರುವಾಗಲೂ ದೇವರ ಸಂಗಡ ಬಂದರೆ, ದೇವರ ಹತ್ರ ಬಂದರೆ, ಪಾಪ ಪರಿಹಾರಕ್ಕಾಗಿ, ರಕ್ಷಣೆಗಾಗಿ, ನಿತ್ಯ ಜೀವಕ್ಕಾಗಿ ಬಂದು ತಾನು ಪಾಪಿ ಎಂದು ಒಪ್ಪಿಕೊಂಡ್ರೆ ಆಗ ಏನಾಗ್ತದೆ, ಅದು ಯಥಾರ್ಥತೆ. ದೇವರಿಗೆ ಬೇಕು ಯಥಾರ್ಥತೆ. ಬಲಾತ್ಕಾರ ದೇವರಿಗಿಲ್ಲ. ದೇವರು ಯಾರನ್ನೂ ಬಲಾತ್ಕಾರ ಮಾಡೋದಿಲ್ಲ. ನಾವೇ ಬಲಾತ್ಕಾರವಾಗಿ ದೇವರ ರಾಜ್ಯಕ್ಕೆ ನುಗ್ಗಬೇಕು ಅಂತ ದೇವರು ಹಾಕಿ ಹೇಳ್ತದೆ. ದೇವರು ಬಲಾತ್ಕಾರವಾಗಿ ನಮ್ಮನ್ನು ಹಿಡಿದು ತನ್ನ ರಾಜ್ಯಕ್ಕೆ ತೊಗೊಂಡು ಹೋಗೋದಿಲ್ಲ. ದೇವರು ಎಲ್ಲವನ್ನ ಮಾಡಿಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಏದೇನು ತೋಟದಲ್ಲೂ ಹಾಗೆ, ಅಲ್ಲಿ ಬಲಾತ್ಕಾರ ಮಾಡಲಿಲ್ಲ ದೇವರು. ದೇವರು ಹೇಳಿದರು, ಎಲ್ಲ ಹಣ್ಣನ್ನು ಯಥೇಚ್ಛವಾಗಿ ತಿನ್ಬೋದು, ಜೀವವೃಕ್ಷದ ಹಣ್ಣನ್ನು ಸಹ ಸೇರಿಸಿ. ಅದನ್ನು ದೇವರು ಬಿಟ್ಟಿರಲಿಲ್ಲ, ತಿನ್ನಬೇಡಿ ಅಂತ ಹೇಳಿರಲಿಲ್ಲ. ಜೀವವೃಕ್ಷದ ಹಣ್ಣು ಕೂಡ ಸೇರಿ ಎಲ್ಲವನ್ನು ತಿನ್ಬೋದಾಗಿತ್ತು. ಆದರೆ ಒಂದು ಮರದ್ದು ಮಾತ್ರ ತಿನ್ನಬೇಡಿ ಅಂತ ಹೇಳಿದರು. ಮಾತು ಕೊಟ್ಟರು, ವಾಕ್ಯ ಕೊಟ್ಟರು. ಇವತ್ತು ನಮಗೆ ವಾಕ್ಯ ಕೊಟ್ಟಿದ್ದಾರೆ, ಬಲಾತ್ಕಾರ ಇಲ್ಲ. ಸೈತಾನ ಎಲ್ಲ ಕಡೆ ಸುಳ್ಳು ಪ್ರಚಾರ ಮಾಡ್ತಾನೆ, ದೇವರು ಬಲಾತ್ಕಾರ ಮಾಡ್ತಾರಂತೆ. ದೇವರು ಯಾರನ್ನ ಬಲಾತ್ಕಾರ ಮಾಡೋದಿಲ್ಲ. ಬಲಾತ್ಕಾರ ಅನ್ನುವಂಥದ್ದೇ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಬಲಾತ್ಕಾರ ಮಾಡುವವನು ಸೈತಾನ. ಬಲಾತ್ಕಾರ ಮಾಡುವವನು ಸೈತಾನ. ನಮಗೆ ಇಷ್ಟ ಇಲ್ಲದ ಕಡೆಗೆ, ಇಷ್ಟ ಇಲ್ಲದ ಕಾರ್ಯಗಳನ್ನು, ಇಷ್ಟ ಇಲ್ಲದ ಪಾಪಗಳನ್ನು ಮಾಡಿಸಿ, ಮನುಷ್ಯನಿಗೆ ಉಪಯೋಗ ಇಲ್ಲದ ಕಾರ್ಯಗಳನ್ನು ಬಲಾತ್ಕಾರವಾಗಿ ಕುಡಿಸಿ, ಹೊಡಿಸಿ, ಜಗಳ ಮಾಡಿಸಿ, ಅತ್ಯಾಚಾರ ಅಥವಾ ವ್ಯಭಿಚಾರ, ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ ಇದೆಲ್ಲ ಮಾಡಿಸಿ ದೇವರಿಂದಲೂ ಕೂಡ ದೂರ ತೆಗೆದುಕೊಂಡು ಹೋಗುವಂಥದ್ದು ಸೈತಾನ. ಬಲಾತ್ಕಾರ ಅನ್ನುವಂಥದ್ದು ಸೈತಾನಿಗೆ ಸಂಬಂಧಪಟ್ಟಿದ್ದು. ಆದರೆ ನಾವು ಬಲಾತ್ಕಾರದಿಂದ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡಬೇಕು ಅಂತ ದೇವರು ಹೇಳಿದ್ದಾರೆ. ಬಲಾತ್ಕಾರ ಅಂದರೆ ಸೈತಾನನ ವಿರುದ್ಧವಾಗಿ ನಾವು ಹೋರಾಡಿಕೊಂಡು ನಾವು ಅಂದರೆ, ಯಾಕಂದರೆ ಸೈತಾನ ವಿರೋಧ ಮಾಡ್ತಾ ಇದ್ದಾನೆ, ಬಲಾತ್ಕಾರ ಮಾಡ್ತಾ ಇದ್ದಾನೆ. ಈಗ ನಾವು ಸೈತಾನೊಂದಿಗೆ ಕ್ರಿಸ್ತನ ಕೃಪೆಯಲ್ಲಿ, ದೇವರ ಕೃಪೆಯಲ್ಲಿ ಆಶ್ರಯಿಸಿಕೊಂಡು ಕಷ್ಟಪಟ್ಟು, ಎಷ್ಟೇ ಕಷ್ಟಪಟ್ಟಾದರೂ ನಾನು ದೇವರ ರಾಜ್ಯಕ್ಕೆ ಹೋಗ್ತೇನೆ, ಅದೇ ಬಲಾತ್ಕಾರ. ಸೈತಾನ ಎಲ್ಲ ತಂತ್ರಗಳನ್ನು ಎದುರಿಸಿಕೊಂಡು ನಾವು ಬಲಾತ್ಕಾರದಿಂದ ದೇವರ ರಾಜ್ಯಕ್ಕೆ ನುಗ್ಗಬೇಕು, ಪ್ರವೇಶ ಮಾಡಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾನೆ. ಹಾಗಾಗಿ ದೇವರು ಯೆಹೋವ ಶಾಲೋಮ್ ಆಗಿದ್ದಾರೆ. ಇನ್ನು ಕೆಲವೊಂದು ವಾಕ್ಯಗಳನ್ನು ಕೂಡ ನಾವು ನೋಡಿಕೊಳ್ಳುವಾಗ ನಮಗೆ ಇನ್ನಷ್ಟು ಚಂದವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಳೆ ಒಡಂಬಡಿಕೆಯಿಂದಲೇ ಓದಿಕೊಳ್ಳೋಣ. ನಮಗೆ ಯೆಶಾಯನ ಪ್ರವಾದನೆ ಗ್ರಂಥ 66ನೇ ಅಧ್ಯಾಯ ಅದರ 12ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಆಕೆಗೆ ಸುಖವನ್ನು ನದಿಯಂತೆ ದಯಪಾಲಿಸಿ ತುಂಬಿ ತುಳುಕುವ ತೊರೆಯನ್ನು ಎಂಬಂತೆ ಜನಾಂಗಗಳ ವೈಭವವನ್ನು ನೀಡುವೆನು. ನೀವು ಪಾನ ಮಾಡುವಿರಿ, ನಿಮ್ಮನ್ನು ಕಂಕುಳಲ್ಲಿ ಎತ್ತಿಕೊಂಡು ಹೋಗುವರು, ತೊಡೆಯ ಮೇಲೆ. ಸಾಕು, ಇಲ್ಲಿ ನೋಡ್ತೇವೆ, ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಆಕೆಗೆ ಸುಖವನ್ನು, ಅಥವಾ ಇನ್ನೂ ಕೆಲವು ಭಾಷೆ ಅಂತ ಸಮಾಧಾನವನ್ನು ಅಂತ ದೇವರು ಹೇಗೆ ಕೊಡ್ತಾರೆ, ನದಿಯಂತೆ ದಯಪಾಲಿಸುತ್ತಾರೆ. ನೋಡಿ, ಅಷ್ಟು ದೊಡ್ಡ ನದಿಯ ಹಾಗೆ. ಈಗ ನಾವು ನೋಡ್ತೇವೆ, ಅಮೆಜಾನ್ ನದಿ ಎಂಬಂಥ ನದಿಯನ್ನು ನೋಡ್ತೇವೆ. ಅಮೆಜಾನ್ ನದಿ ಎಂಬಂಥ ಹೆಸರಲ್ಲಿ ಆ ನದಿ ಥರನೇ ಒಂದು ಕಂಪನಿ ಕೂಡ ಇವತ್ತು ಮಾಡ್ಕೊಂಡಿದ್ದಾರೆ. ಅದು ಕೂಡ ದೊಡ್ಡ ಕಂಪನಿ ಲೋಕದಲ್ಲಿ. ಆದರೆ ನದಿ ನಿಜವಾಗ್ಲೂ ದೊಡ್ಡ ನದಿ. ಈ ನದಿ ಇಡೀ ಜಗತ್ತಿನ ಅತಿ ಹೆಚ್ಚು ಸಿಹಿ ನೀರು, ಕುಡಿಯುವ ನೀರು, ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರು ಹರಿಯುವಂಥ ನದಿ. ಇಡೀ ಜಗತ್ತಿನ 5ರಲ್ಲಿ 1 ಅಂಶ ನೀರು ಒಟ್ಟಿಗೆ ಅದೇ ನದಿಯಲ್ಲಿ ಹರಿತದೆ. ಅತ್ಯಂತ ಉದ್ದವಾದ ನದಿ, ಉದ್ದದಲ್ಲಿ 3ನೇ ದೊಡ್ಡ ನದಿ ಅಂತ. ಒಂದು ನಿಮಿಷಕ್ಕೆ 20 ಕೋಟಿ ಬ್ಯಾರಲ್ನಷ್ಟು ನೀರು ಸಮುದ್ರಕ್ಕೆ ಸೇರ್ತದೆ. 20 ಕೋಟಿ ಬ್ಯಾರಲ್ ಒಂದು ನಿಮಿಷದಲ್ಲಿ ಸಮುದ್ರಕ್ಕೆ ಸೇರ್ತದೆ. ಇನ್ನು ಈ ನದಿ ಸಮುದ್ರದ ಒಳಗೆ ಹೋದರೆ 150 ಕಿಲೋಮೀಟ್ರ್ ಹಾಗೆಯೇ ಹರಿತಾನೆ ಹೋಗ್ತದೆ ಸಮುದ್ರದ ಒಳಗೆ. ಅಲ್ಲಿವರೆಗೆ ಅದು ಸಮುದ್ರದ ನೀರಿನೊಂದಿಗೆ ಮಿಕ್ಸ್ ಆಗಲ್ಲ. ಅಷ್ಟು ಸ್ಟ್ರಾಂಗ್ ಆದಂಥ ನೀರಿರುವಂಥ ನದಿ. ಈಗ ನೋಡಿ, ಇಡೀ ಜಗತ್ತಿನ ಜನ ಎಲ್ಲ ಅಮೆಜಾನ್ ನದಿಯಿಂದ ಕುಡಿದ್ರೂ ಆ ನೀರನ್ನು ಖಾಲಿ ಮಾಡಲಿಕ್ಕೆ ಆಗಲ್ಲ. ಎಷ್ಟು ಕುಡಿದ್ರೂ ಕೂಡ ಅಮೆಜಾನ್ ನದಿಯ ನೀರನ್ನು ಖಾಲಿ ಮಾಡಲಿಕ್ಕೆ ಇಡೀ ಜಗತ್ತಿನ 800 ಕೋಟಿ ಜನ ಕುಡಿಯಲಿಕ್ಕೆ ನಿಂತರೂ ಕೂಡ ಖಾಲಿ ಮಾಡಲಿಕ್ಕೆ ಆಗಲ್ಲ. ನೋಡಿ, ಒಂದು ನದಿಯ ನೀರನ್ನೇ ಖಾಲಿ ಮಾಡಲಿಕ್ಕೆ ಆಗಲ್ಲ. ಹಾಗಾದರೆ ದೇವರು ಹೇಳ್ತಾರೆ, ನಾನು ನಿಮಗೆ ಸಮಾಧಾನ ಅಥವಾ ಸುಖವನ್ನು ಕೊಡುವಾಗ ಹೇಗೆ ಕೊಡ್ತೇನೆ, ನದಿಯಂತೆ ದಯಪಾಲಿಸಿ, ತುಂಬಿ ತುಳುಕುವ ತೊರೆಯಂತೆ ಜನಾಂಗಗಳ ವೈಭವವನ್ನು ಕೊಡುವೆನು. ಅಥವಾ ನದಿಯ ಹಾಗೆ ನಮಗೆ ಸಮಾಧಾನವನ್ನು ದೇವರು ಕೊಡುವಂಥ ದೇವರಾಗಿದ್ದಾನೆ. ನೋಡಿ, ಇನ್ನೊಂದು ವಾಕ್ಯವನ್ನು ಕೂಡ ನಮ್ಮ ದೇವರು ಸಮಾಧಾನದಾಯಕನು ಎಂಬಂಥದ್ದನ್ನು ನೋಡಿಕೊಳ್ಳಿಕ್ಕೆ ನಮಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ನಮಗೆ ಅರಣ್ಯಕಾಂಡ ಪುಸ್ತಕಕ್ಕೆ ಬರೋಣ. 6ನೇ ಅಧ್ಯಾಯ 26ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ದೇವರಿಗೆ ಮಹಿಮೆ ಉಂಟಾಗಲಿ.
ಇಲ್ಲಿ 25, 24, 25, 26 ಇದು ಅನ್ನುವಂಥದ್ದು ಒಂದು ಹಳೆ ಒಡಂಬಡಿಕೆಯ ಒಂದು ಬೆನಡಿಕ್ಷನಿಗಾಗಿ ಯೂಸ್ ಮಾಡುವಂಥ ಬೆನಡಿಕ್ಷನ್ ಅಂತ್ಯಾಶೀರ್ವಾದ ಎಂಬುದಾಗಿ ಹೇಳುವಂಥ ರೀತಿಯಲ್ಲಿ ಯಾಜಕರು ಹೇಳತಕ್ಕಂಥ ಆಶೀರ್ವಚನ, ಅಂದರೆ ಮೇನ್ ಎಲ್ಲ ಪ್ರಾರ್ಥನಾ ಕೂಟಗಳಲ್ಲಿ ಹೇಳತಕ್ಕಂಥ ಆಶೀರ್ವಚನ. ಇವತ್ತು ಕೂಡ ಯಹೂದ್ಯರು ಬಹಳಷ್ಟು ಕಡೆಗಳಲ್ಲಿ ಕ್ರೈಸ್ತರು ಕೂಡ ತಮ್ಮ ಅಂತ್ಯಾಶೀರ್ವಾದ ಅಥವಾ ಆಶೀರ್ವಚನವಾಗಿ ಈ 3 ವಾಕ್ಯಗಳನ್ನು ಅಂದರೆ 24, 25 ಮತ್ತು 26ನೇ ವಾಕ್ಯಗಳನ್ನು ಹೇಳುವಂಥವರಾಗಿದ್ದಾರೆ. ಅದಕ್ಕೆ ಕೂಡ ತುಂಬ ಡೀಪಾದ ಮೀನಿಂಗ್ ಉಂಟು. 26ನೇ ವಾಕ್ಯ ಹೇಳುತ್ತದೆ, ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ನಮ್ಮ ದೇವರು ಶಾಂತಿ ಕೊಡುವಂಥ ದೇವರು, ಸಮಾಧಾನ ಕೊಡುವಂಥ ದೇವರು. ಆತನಿಗೆ ಸಮಾಧಾನದ ಪ್ರಭು ಎಂಬುದಾಗಿ ಹೆಸರುಂಟು. ಆತ ಏನಾಗಿದ್ದಾನೆ ಅಂತೇಳಿದರೆ ಸಮಾಧಾನದಾಯಕನಾಗಿದ್ದಾನೆ. ಆತನ ಹೆಸರೇ ಸಮಾಧಾನ ಕೊಡುವವನು. ಆತನಲ್ಲಿ ಅಸಮಾಧಾನ ಇಲ್ಲ. ನೋಡಿ, ಯಾವ ಅಸಮಾಧಾನಕ್ಕೂ ಆತ ಕಾರಣನೂ ಅಲ್ಲ. ಗಲಿಬಿಲಿಗಳು, ಗೊಂದಲಗಳು, ಕನ್ಫ್ಯೂಷನ್ ಅಂತ ಹೇಳ್ತೇವೆ. ಈ ಕನ್ಫ್ಯೂಷನಿಗೆ ಆತ ಸಂಬಂಧಪಟ್ಟವನೇ ಅಲ್ಲ. ಯಾವ ಗಲಿಬಿಲಿಗಳು ದೇವರಲ್ಲಿ ಇಲ್ಲ. ದೇವರ ಆತ್ಮ ಒಂದು ಗಲಿಬಿಲಿಗೆ ಕಾರಣವಲ್ಲ ಅಂತಲೇ ವಾಕ್ಯ ಹೇಳ್ತದೆ. ಯಾವುದೇ ಗೊಂದಲಕ್ಕೂ ದೇವರಾತ್ಮ ಕಾರಣವಲ್ಲ. ಸಂದೇಹಗಳಿಗೆ ದೇವರಾತ್ಮ ಕಾರಣವಲ್ಲ. ಯಾವುದೇ ಕನ್ಫ್ಯೂಷನ್, ಸಂದೇಹಗಳಿಗೆ ದೇವರಾತ್ಮ ಕಾರಣವಲ್ಲ. ದೇವರಾತ್ಮ ಸಮಾಧಾನ ಉಂಟು ಮಾಡುವಂಥ ಆತ್ಮವಾಗಿದ್ದಾನೆ ಅಥವಾ ಸಮಾಧಾನವನ್ನು ಕೊಡುವಂಥ ದೇವರಾಗಿದ್ದಾನೆ. ಹಾಗಾಗಿ ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಂಡು ಈ ಒಂದು ಭಾಗವನ್ನು ಇಲ್ಲಿ ನಿಲ್ಲಿಸೋಣ. ನಮಗೆ ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭುವು ಎಂಬುವು ಅವನ ಹೆಸರು. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಇದು ಪ್ರವಾದನೆ. ಯೇಸು ಸ್ವಾಮಿ ಲೋಕದಲ್ಲಿ ಬರುವುದಕ್ಕಿಂತಲೂ ನಾನು ಎಷ್ಟೋ ಬಾರಿ ಹೇಳಿದ ಹಾಗೆ 700ಕ್ಕಿಂತಲೂ ಹೆಚ್ಚು ವರ್ಷಗಳ ಹಿಂದೆ ಪ್ರವಾದಿಯಾದ ಯೆಶಾಯನ ಮೂಲಕವಾಗಿ ದೇವರು ಕೊಟ್ಟಂಥ ಪ್ರವಾದನ ನುಡಿ. ಆ ಪ್ರವಾದನ ನುಡಿ ಏನಂದರೆ, ಯೇಸು ಸ್ವಾಮಿ ಹುಟ್ಟಿದ ಬಗ್ಗೆ ಯೇಸು ಸ್ವಾಮಿ ಈಗ ಹುಟ್ಟಿ ಗೋದಲಿಯಲ್ಲಿ ಮಲಗಿದ್ದಾರೆ. ಆ ಒಂದು ಸಮಯವನ್ನು ಕಾಣ್ತಾ ಆತ ಪ್ರವಾದನೆ ಮಾಡ್ತಾ ಇದ್ದಾನೆ. ನೋಡಿ, ಯೆಶಾಯ ಪ್ರವಾದನೆ ಮಾಡುವಾಗ ಯೇಸು ಸ್ವಾಮಿ ದೊಡ್ಡವರಾಗಿ ಸೇವೆ ಮಾಡುವ, ನಾನು ಹಿಂದಿನ ಯೆಹೋವ ರಾಫಾ ಎಪಿಸೋಡಲ್ಲಿ ಹೇಳಿದ್ದೇನೆ, ಶಿಲುಬೆ ಮೇಲೆ ಹಾಕಲ್ಪಟ್ಟಂಥ ಯೇಸುವಿನ ಹಿಂಸೆಗಳನ್ನು, ಪೆಟ್ಟುಗಳನ್ನು ದರ್ಶನದಲ್ಲಿ ಕಂಡಂಥ ಯೆಶಾಯ ಹೇಳ್ತಾ ಇದ್ದಾನೆ, ಆತನ ಬಾಸುಂಡೆಗಳಿಂದ ನಮಗೆ ವಾಸಿ ಆಯ್ತು. ಇದು ಯಾರು ಸ್ವಾಮಿ ದೇವರೇ ಅಂತ ಪ್ರೇಯರ್ ಮಾಡುವಾಗ ದೇವರು ಹೇಳ್ತಾರೆ, ಇದು ಮೆಸಾಯ, ಇದು ಕ್ರಿಸ್ತ, ಅಥವಾ ಈತನೇ ಯೆಹೋವನ ಸೇವಕನಾಗಿ, ದೇವರ ಮೆಸಾಯನಾಗಿ ಅಥವಾ ದೇವರ ಕ್ರಿಸ್ತನಾಗಿ ಲೋಕಕ್ಕೆ ಬಂದು ಪಾಪ ಪರಿಹಾರ ಮಾಡುವವನು. ಪಾಪ ಪರಿಹಾರ ಮಾತ್ರವಲ್ಲ, ರೋಗ ಸೌಖ್ಯ ಕೊಡುವವನು, ಪೆಟ್ಟು ತಿಂದವನು ಅಂತ. ಅದು ಯೇಸುವಿನ ಆ ಒಂದು ಮೇನ್ ಉದ್ದೇಶವನ್ನು ನೆರವೇರಿಸುವಂಥದ್ದನ್ನು ಅವರು ದರ್ಶನ ನೋಡ್ತಾ ಇದ್ದಾರೆ. ಈಗ ಇಲ್ಲಿ ದರ್ಶನದಲ್ಲಿ ನೋಡ್ತಾ ಇದ್ದಾರೆ, ಈ ಯೆಶಾಯ ನೋಡ್ತಾ ಇದ್ದಾರೆ, ಒಂದು ಮಗು ಹುಟ್ಟಿದೆ, ಗೋದಲಿಯಲ್ಲಿ ಒಂದು ಮಗು ಮಲಗಿದೆ. ನೋಡಿ, ಅದಕ್ಕೆ ಹುಟ್ಟುತ್ತಾನೆ ಅಂತ ಹೇಳಲಿಲ್ಲ. ಒಂದು ಮಗು ನಮಗೆ ಹುಟ್ಟುವವನಾಗಿದ್ದಾನೆ, ಅವನಿಗೆ ಈ ರೀತಿ ಹೆಸರು ಇರ್ತದೆ ಅಂತ ಹೇಳಿದೆ. ಒಂದು ಮಗು ಹುಟ್ಟಿದೆಯಷ್ಟೇ. ಆತ ಅದನ್ನು ನೋಡ್ತಾ ಇದು ಯಾರು ಅಂತ ಕೇಳುವಾಗ ದೇವರು ಹೇಳ್ತಾರೆ, ಈತ ಯಾರಾಗಿದ್ದಾನೆ? ವರದ ಮಗನು. ದೇವರು ಲೋಕಕ್ಕೆ ಕೊಟ್ಟಂಥ ವರ ಇದು, ತನ್ನ ಒಬ್ಬನೇ ಮಗನನ್ನು ಕಳಿಸಿದ್ದು. ಮತ್ತು ಹೇಳ್ತಾರೆ, ಆತನು ಯಾರು ಅಂತ ಹೇಳಿದರೆ, ಆತನ ಆಡಳಿತವು ಆತನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಆತನ ಹೆಸರು, ಅವನ ಹೆಸರು. ಅವನಿಗೆ ನಾವು ಉಳಿದಂಥ ವಿಷಯಗಳು ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಇಲ್ಲಿ ನಮ್ಮ ಪಾಯಿಂಟಿಗೆ ಬರೋಣ. ಸಮಾಧಾನದ ಪ್ರಭು. ಸಮಾಧಾನಕ್ಕೆ ಆತ ಏನಾಗಿದ್ದಾನೆ ಅಂತೇಳಿದರೆ ಒಡೆಯನಾಗಿದ್ದಾನೆ. ಸಮಾಧಾನದ ಪ್ರಭು ಅಥವಾ ಅರಸ. ಎಲ್ಲಿ ಸಮಾಧಾನ ಬೇಕಿದ್ದರೂ ಆತನ ಮೂಲಕವೇ ಬರಬೇಕು ಹೊರತು ಬೇರೆ ಎಲ್ಲಿಂದಲೂ ಸಮಾಧಾನ ಬರುವುದಿಲ್ಲ. ಯಾವ ರೀತಿಯ ಗಲಿಬಿಲಿ, ಗೊಂದಲ, ಕನ್ಫ್ಯೂಷನಿಗೆ ಸಿಕ್ಕಾಕಿಕೊಂಡಿದ್ರು ಸಮಾಧಾನ ಇಲ್ಲ. ನೋಡಿ, ಅನೇಕರಿಗೆ ಹಣ ಉಂಟು, ಒಳ್ಳೆ ಮನೆ ಉಂಟು, ಕಾರು ಉಂಟು, ಬಿಲ್ಡಿಂಗ್ ಬಂಗ್ಲೆ, ಬಿಸ್ನೆಸ್ ಉಂಟು, ಮಕ್ಕಳಿದ್ದಾರೆ, ಒಳ್ಳೆಯ ಪರ್ಸ್ನಾಲಿಟಿ ಉಂಟು, ಒಳ್ಳೆಯ ಸೆಲೆಬ್ರಿಟಿ ಆಗಿದ್ದಾರೆ, ಪ್ರಸಿದ್ಧರಿದ್ದಾರೆ, ಫಾಲೋವರ್ಸ್ ತುಂಬ ಇದ್ದಾರೆ. ಈ ಕಾಲದಲ್ಲೆಲ್ಲ ಫಾಲೋವರ್ಸ್ ಬೇಕು. ಆ ಅಕೌಂಟಲ್ಲಿ ಫಾಲೋವರ್ಸ್ ಬೇಕು, ಈ ಅಕೌಂಟಲ್ಲಿ ಫಾಲೋವರ್ಸ್ ಬೇಕು. ನೋಡಿ, ಎಲ್ಲ ಇದೆ, ಸಮಾಧಾನ ಮಾತ್ರ ಇಲ್ಲ. ಯಾಕಂದರೆ ಸಮಾಧಾನದ ಪ್ರಭುವನ್ನು ಅವರು ಗುರುತಿಸಲ್ಲ.
ಸಮಾಧಾನದ ಪ್ರಭುವನ್ನು ಅಕ್ನಾಲೇಜ್ ಮಾಡುವುದಿಲ್ಲ, ಸಮಾಧಾನದ ಪ್ರಭುವನ್ನು ಸ್ವೀಕಾರ ಮಾಡುವುದಿಲ್ಲ. ಸಮಾಧಾನ ಆತನ ಕೈಯಲ್ಲಿ ಮಾತ್ರ ಉಂಟು. ಆತ ಯೆಹೋವ ಶಾಲೋಮ್ ಆಗಿದ್ದಾನೆ. ಆತ ಈ ಲೋಕಕ್ಕೆ ಬಂದಿದ್ದು ಜೀವ ತೆಗೆಯೋದಕ್ಕೆ ಬಂದಿದ್ದಲ್ಲ. ನೋಡಿ, ಯೇಸುವಿನ ಮೊದಲ ಬರುವಿಕೆ ಬಗ್ಗೆ ವಾಕ್ಯ ಹೇಳುತ್ತದೆ, ಆತ ಮೊದಲ ಬರುವಿಕೆ ರಕ್ಷಕನಾಗಿ ಬಂದಿದ್ದು, ಸಮಾಧಾನ ಕೊಡಲಿಕ್ಕೆ ಬಂದಿದ್ದು. ಆದರೆ ಇನ್ನೊಮ್ಮೆ ಬರ್ತಾನೆ, ಆಗ ರಕ್ಷಕನಾಗಿ ಬರಲ್ಲ, ರಕ್ಷಣೆ ಹೊಂದಿದವರನ್ನ ಶಾಶ್ವತ ರಕ್ಷಣೆಗೆ ಸೇರಿಸಲಿಕ್ಕೆ, ಉಳಿದಂಥವರಿಗೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಆತ ಬರುವಾತನಾಗಿದ್ದಾನೆ. ಹಾಗಾಗಿ ನಮ್ಮ ದೇವರು ಎಷ್ಟು ಒಳ್ಳೆಯವನು ಅಂತೇಳಿದರೆ, ಆತ ಯಾರ ಪ್ರಾಣ ತೆಗಿಲಿಕ್ಕೆ ಇಷ್ಟಪಡದಂಥ ದೇವರು. ಎಲ್ಲರಿಗೆ ಸಮಾಧಾನ ಧಾರಾಳವಾಗಿ, ನಾವು ವಾಕ್ಯದಲ್ಲಿ ನೋಡಿದಾಗ ನದಿಯ ಹಾಗೆ ಎಷ್ಟು ಕುಡಿದರೂ ಮುಗಿಯಲ್ಲ, ಧಾರಾಳವಾಗಿ ಸಮಾಧಾನವನ್ನು ಕೊಡಲಿಕ್ಕೆ ಬಂದಂಥ ಸಮಾಧಾನದ ಪ್ರಭುವಾಗಿದ್ದಾನೆ, ಸಮಾಧಾನ ಪ್ರಧಾನಾಗಿದ್ದಾನೆ, ಸಮಾಧಾನ ಪ್ರಭುವಾಗಿದ್ದಾನೆ, ಸಮಾಧಾನ ಪ್ರಧಾನು ಅಥವಾ ಸಮಾಧಾನ ಅಥವಾ ಶಾಂತಿದಾಯಕನಾಗಿದ್ದಾನೆ ನಮ್ಮ ದೇವರು. ಆತ ಯೆಹೋವ ಶಾಲೋಮ್, ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಾಳೆಯೂ ನಿರಂತರವೂ ಹಾಗೆ ಇರುವಂಥ ದೇವರಾಗಿದ್ದಾನೆ. ಹೌದು ಅಷ್ಟೇ, ಖಂಡಿತವಾಗಿಯೂ ದೇವರ ವಾಕ್ಯ ನಿಜವಾಗಿ ಅದು ಆತನ ಸಮಾಧಾನ ಪ್ರಭುವಾಗಿದ್ದಾನೆ. ಆತನ ಹೇಳುವ ಹಾಗೆ ಆತನ ಶಾಂತಿದಾಯಕನಾಗಿದ್ದಾನೆ. ನಮ್ಮಲ್ಲಿ ಯಾವುದೇ ಒಂದು ವೇಳೆ ಅಸಮಾಧಾನದಲ್ಲಿ ಇರುವುದಾದರೆ ಅದಕ್ಕೆ ದೇವರ ಕಾರಣನಲ್ಲ, ನಾವು ದೇವರ ಬಳಿಗೆ ಬರದೇ ಇರೋದ್ರಿಂದಾಗಿ, ಆತನಿಗೆ ನಮ್ಮಲ್ಲಿ ಅವಕಾಶ ಕೊಡದೇ ಇರೋದ್ರಿಂದಾಗಿ ನಮ್ಮಲ್ಲಿ ಈಗಲೂ ನಮಗೆ ಅಸಮಾಧಾನ, ಒಂದು ಅಶಾಂತಿ, ಗೊಂದಲ ಎಲ್ಲ ನಮ್ಮಲ್ಲಿದೆ ಅಲ್ಲಪ್ಪ ಅಷ್ಟೇ. ಹೌದು ಪ್ರಿಯ ವೀಕ್ಷಕರೇ, ನಿಮ್ಮ ಜೀವಿತದಲ್ಲಿ ಸಮಾಧಾನ ಇಲ್ಲದೇ ಇರೋದಾದರೆ, ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಗಂಡ ಹೆಂಡತಿ ನಡುವೆ ಸಮಾಧಾನ ಇಲ್ಲ, ಒಂದು ವೇಳೆ ನಿಮ್ಮ ಯಾವುದೇ ವೈಯಕ್ತಿಕ ಜೀವಿತದಲ್ಲಿ ನಿಮ್ಮ ಎಲ್ಲ ಇದೆ, ಆದರೆ ಸಮಾಧಾನ ಇಲ್ಲದೇ ಇರೋದಾದರೆ ನೀವು ಖಂಡಿತವಾಗಿ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಮುಂದೆ ಹೋಗಬೇಕಾಗಿಲ್ಲ. ಅಮಲು ಪದಾರ್ಥಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ, ಅದು ಸಮಾಧಾನ ಕೊಡುವುದಿಲ್ಲ. ಯಾವುದೇ ಅಮಲು ಪದಾರ್ಥವಾಗಲಿ ಅಥವಾ ಇನ್ಯಾವುದೇ ಪಾಪದ ಕಾರ್ಯಗಳು ನಿಮಗೆ ಒಂದು ಕ್ಷಣಕ್ಕೆ ಸಮಾಧಾನ ಕೊಟ್ಟಂತೆ ಆಗ್ಬೋದು, ಆದರೆ ನಿಜವಾದ ಸಮಾಧಾನ ಅದು ಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಸಮಾಧಾನ ಕೊಡುವುದಕ್ಕಾಗಿ ಬಂದಂಥ ಒಂದೇ ಒಂದು ವ್ಯಕ್ತಿ, ಇರುವಂಥ ಒಂದೇ ಒಂದು ವ್ಯಕ್ತಿ, ಅದೇ ನಮ್ಮ ಕರ್ತನಾದ ಯೇಸು ಸ್ವಾಮಿಯಾಗಿದ್ದಾನೆ. ನೀವು ಆತನ ಬಳಿಗೆ ಬಂದು ನಿಮ್ಮನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಡೋದಾದರೆ ಆತ ನಿಮ್ಮ ಜೊತೆ ಸಮಾಧಾನ ಕೊಡುವನಾಗಿದ್ದಾನೆ. ಆತನು ಯಾವತ್ತೂ ಬಲವಂತದಿಂದಾಗಿ ನಿಮ್ಮ ಬಳಿಗೆ ಬರುವುದಿಲ್ಲ. ಆತ ನಿಮ್ಮ ಒಂದು ಒಪ್ಪಿಗೆ ಮೇಲೆ ನೀವು ಆತನ ಕರೆಯುವುದಾದರೆ ಆತ ನಿಮ್ಮ ಜೀವಿತದಲ್ಲಿ ಬಂದು ನಿಮಗೆ ಸಮಾಧಾನ ಕೊಡಲಿಕ್ಕಿದ್ದಾನೆ. ನೀವು ಆತನ ಬಳಿಗೆ ಕೇಳಿಕೊಳ್ಳಿ, ಯೇಸುವೆ ನನಗೆ ಸಮಾಧಾನ ಇಲ್ಲ, ನನಗೆ ಸಮಾಧಾನವನ್ನು ಕೊಡು, ಸಮಾಧಾನ ಕರ್ತ ನೀನಾಗಿದ್ದಿ, ನನಗೆ ಸಮಾಧಾನ ಕೊಡು ಎಂಬುದಾಗಿ ಕೇಳಿದರೆ ಆತನು ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಸಮಾಧಾನ ಕೊಡಲಿಕ್ಕೆ ಇದ್ದಾನೆ. ಪ್ರಿಯ ವೀಕ್ಷಕರು, ಈ ದಿನದ ಈ ಒಂದು ಎಪಿಸೋಡ್ ನಿಮಗೆ ಆಶೀರ್ವಾದಕವಾಗಿ ನೆನೆಸ್ತೇನೆ. ನಮ್ಮ ಮಧ್ಯದಲ್ಲಿ ಬಂದಿರುವಂಥ ಪಾಸ್ಟರ್ ವಿ ಜಿ ಅಬ್ರಾಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಆಸ್ತಾ ಟಿ ವಿ ಪರವಾಗಿ ನಾವು ವಂದನೆ ತಿಳಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾವು ಇದನ್ನು ಮುಂದುವರಿಸಲಿಕ್ಕಿದ್ದೇವೆ. ಈ ಸಮಾಧಾನದ ಪ್ರಭು, ಈ ಒಂದು ಯೆಹೋವ ಶಾಲೋಮ್, ಈ ಒಂದು ಎಪಿಸೋಡ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಸವಿಸ್ತಾರ ತಿಳಿಯಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸ್ತಾ ಟಿ ವಿ ನೋಡ್ತಾ ಇರಿ. ವಂದನೆಗಳು.